ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟಿ ಸರ್. ಕಳೆದ ಒಂದು ಇತ್ತೀಚೆಗೆ ಒಂದು ಎಕ್ಸಾಮ್ಸ್ ನಡೀತು. ಈಗ ಆಲ್ರೆಡಿ ಅದ್ರ ಬಗ್ಗೆ ತುಂಬಾ ಜನ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗಾಗಿ ನಾನು ಏನು ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ನ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಏನಿಲ್ಲ, ಒಂದು ಅನಾಲಿಸಿಸ್ ಅಂದ್ರೆ ಯಾವ ರೀತಿ ಕ್ವಶನ್ ಪೇಪರ್ ಇತ್ತು, ಯಾವ ರೀತಿ ಎಲ್ಲಿಂದ ಕ್ವಶನ್ಸ್ ಬರ್ತಾ ಇದೆ, ಹುಡುಗರು ತುಂಬಾ ಸೋರ್ಸ್ ಅಲ್ಲಿ ಕನ್ಫ್ಯೂಸ್ ಆಗ್ತಾ ಇದ್ದೀರಾ, ಯಾವ್ದು ಓದ್ಬೇಕು ಯಾವ್ದು ಬಿಡಬೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಸ್ ಆಗ್ತಿದ್ದೀರಾ. ಹಾಗಾಗಿ ಒಂದು ತುಂಬಾ ದಿನ ಆದ್ಮೇಲೆ ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದು ಡೀಟೇಲ್ ಅನಾಲಿಸಿಸ್ ಕೊಡ್ತೀನಿ. ನಿಮ್ಗೆ ಇದು ಇಷ್ಟ ಆಗ್ಬೋದು, ಅಥವಾ ಇದನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಅಥವಾ ನೀವೇ ಕ್ವಶನ್ ಪೇಪರ್ ಕೂತ್ಕೊಂಡು ನೋಡಿ. ನಾನು ಯಾವುದಕ್ಕೂ ಆನ್ಸರ್ ಹೇಳಲ್ಲ. ಅರ್ಥ ಆಗ್ತಿದೆಯಾ? ನಾನು ಆನ್ಸರ್ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇನ್ನೇನು ಕೇಳಿದ್ರೆ ಆನ್ಸರ್ ಬಿಡ್ತಾರೆ, ಅಫಿಷಿಯಲ್ ಗೆ ಆನ್ಸರ್ ಬಿಡ್ತಾರೆ, ಅಥವಾ ಇನ್ಸ್ಟಿಟ್ಯೂಟ್ ತುಂಬಾ ತುಂಬಾ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಬಿಟ್ಟಿದ್ದಾರೆ. ಮತ್ತೆ ಕೀ ಆನ್ಸರ್ನ ಮಾರ್ಕ್ ಮಾಡಿ ಹಾಕಿದ್ದಾರೆ ಪೇಪರ್ಗಳಲ್ಲಿ, ಕ್ವಶನ್ ಪೇಪರ್ಗಳಲ್ಲಿ. ಮತ್ತೆ ಇನ್ನೊಂದಷ್ಟು ಜನ ಹೇಳ್ತಾ ಇದ್ದಾರೆ ನಮ್ಮ ಸೋರ್ಸಿನ ಬಂದಿದೆ ಅಂತ ಹೇಳ್ತಿದ್ರೆ, ವೆಲ್ ಅಂಡ್ ಗುಡ್, ತೊಂದರೆ ಇಲ್ಲ. ಅವರು ಮಾಡಿರೋ ಶ್ರಮಕ್ಕೆ ನಮ್ಮಿಂದ ಬರ್ತಿದೆ ಅಂತ ಹೇಳ್ತಿದ್ರೆ ತೊಂದರೆ ಇಲ್ಲ. ಆದ್ರೆ ನಾನು ಹೇಳೋದೇನಂತಂದ್ರೆ, ನೀವೇನ್ ಮಾಡಬೇಕು, ವಿದ್ಯಾರ್ಥಿಗಳಾಗಿ ನೀವೇನ್ ಮಾಡಬೇಕು, ಯಾವ ತರ ಒಂದು ಕ್ವಶನ್ ಪೇಪರ್ ನೋಡಬೇಕು, ಯಾವುದೇ ಒಂದು ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ರೆ ನಿಮ್ಮ ಪರ್ಸ್ಪೆಕ್ಟಿವ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಇದು ಪ್ಯೂರ್ಲಿ ಒಂದು ಅನಾಲಿಸಿಸ್, ನನ್ನ ಒಂದು 10ರಿಂದ 15 ವರ್ಷದ ಎಕ್ಸ್ಪೀರಿಯನ್ಸ್‌ನ ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ 2011ರಿಂದ ನಾವಿಲ್ಲಿ ಈ ಫೀಲ್ಡಲ್ಲಿ ಪ್ರತಿ ಕ್ವೆಷನ್ ಪೇಪರ್ ಯಾವ ರೀತಿ ಎವಲ್ಯೂಷನ್ ಆಗ್ತಾ ಇದೆ ಅದನ್ನ ನೋಡ್ಕೊಂಡು ಬಂದಿದ್ದೀನಿ. ಅದರದ ಬೇಸಿಸ್ ಮೇಲೆ ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಅಂದ್ರೆ ಯಾವ ರೀತಿ ಕ್ವೆಷನ್ ಪೇಪರ್ ಇತ್ತು, ಆ ಕ್ವೆಷನ್ ಪೇಪರ್ ಯಾವ ರೀತಿ ನೀವು ಅರ್ಥ ಮಾಡ್ಕೋಬೇಕಿತ್ತು ಅನ್ನೋದ್ರ ಮೇಲೆ ನಾನು ಹೇಳ್ತಾ ಹೋಗ್ತೀನಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿಂದ ಬಂದಿದೆ, ಎಲ್ಲಿಂದ ಏನು ಅಂತ ಅಂದ್ಬಿಟ್ಟು. ನಾನು ತುಂಬಾ ರಿಲಯಬಲ್ ಸೋರ್ಸ್‌ಗಳನ್ನ ಹೇಳ್ತಾ ಇರ್ತೀನಿ ಯೂಶುವಲಿ. ಏನು NCERT, DSERT ನ್ಯೂಸ್ ಪೇಪರ್‌ನ ಓದಿ. ತುಂಬಾ ಇಷ್ಟು ಬೇಸಿಕ್ ನೀಡ್. ಅದಾದ್ಮೇಲೆ ನೀವು ಯಾವ ಬುಕ್ ಆದ್ರೂ ಓದ್ಕೊಳ್ಳಿ. ಬಟ್ ಆದ್ರೆ ತುಂಬಾ ಸ್ಟೂಡೆಂಟ್ಸ್‌ಗಳು ಇಲ್ಲಿ ಮಿಸ್ ಔಟ್ ಆಗ್ತಾ ಇದ್ದಾರೆ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಗೊಂದು ಹೇಳ್ತಾ ಹೋಗ್ತೀನಿ. ಏನು ನೋಡಿ, ಒಂದು ಇತ್ತೀಚೆಗೆ ನಡೆದ KEA ಒಂದು ಜನರಲ್ ನಾಲೆಡ್ಜ್ ಪೇಪರ್, ಜನರಲ್ ಸ್ಟಡೀಸ್ ಅಂತ ಹೇಳ್ಬೋದು. ಅದರ ಅನಾಲಿಸಿಸ್ ಮಾಡ್ತಾ ಹೋಗೋಣ. ರೀಸೆಂಟ್ ಆಗಿ ಗ್ರೂಪ್ ಸಿ ಲೆವೆಲ್ ಅಂದ್ರೆ ಇದು ಡಿಗ್ರಿ ಲೆವೆಲ್, ಡಿಗ್ರಿ ಲೆವೆಲ್ ಇತ್ತು. ನೀವು ಆಲ್ಮೋಸ್ಟ್ ಏನ್ ಓದಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಮತ್ತೆ 11ನೇ ತಾರೀಕು ನಡೆದಿದೆ, ಇದೆಲ್ಲ ಗೊತ್ತಿರೋ ವಿಚಾರ, ಗೊತ್ತಾಗ್ತಿದೆಯಾ? ಏನಾಗ್ತಿದೆ, ಒಂದು ಒಂದು ವಿಚಾರ ಏನಾಗ್ತಿದೆ, ಈ ಒಂದು ಕ್ವಶನ್ ನೋಡಿದಾಗ ಶಿಫ್ಟ್ ಟುವರ್ಡ್ ಮೋರ್ ಕಾನ್ಸೆಪ್ಚುಯಲ್ ಅಂಡ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್. ನೋಡಿ, ಯಾವುದು KE ಏನ್ ಮಾಡ್ತಾ ಇದೆ, ಮೇನ್ ಆಗಿ ಏನ್ ಮಾಡ್ತಾ ಇದ್ದಾನೆ, ಒಂದು ಕಾನ್ಸೆಪ್ಚುಯಲ್ ಕ್ವಶನ್ಸ್. ಮೊದಲಿಂದಲೂ ಹೇಳ್ತೀನಿ, ಕಾನ್ಸೆಪ್ಚುಯಲ್ ಕ್ವಶನ್ಸ್ ಚೆನ್ನಾಗಿ ಓದ್ಕೊಳ್ಳಿ. ಮತ್ತೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಮೊದಲು ಏನ್ ಮಾಡ್ತಾ ಇದ್ರು, ಅವೇ ಪ್ಯೂರ್ಲಿ ರೋಡ್ ಲರ್ನಿಂಗ್ ಅಂದ್ರೆ ಮೆಮೊರೈಸೇಷನ್ ಸ್ಟಾರ್ಟಿಂಗ್ ಏನ್ ಮೊದಲು ಒನ್ ಲೈನರ್ ಅಂತ ಏನ್ ಕರಿತಿದ್ವಾ, ಆ ಒನ್ ಲೈನರ್ ನ ಬಿಟ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ನಾವೀಗ, ಒಂದು ಕಾನ್ಸೆಪ್ಚುಯಲ್ ಕ್ವಶನ್ ಅಥವಾ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಗಳಿಗೆ ಅವನ ಕ್ವಶನ್ ಪೇಪರ್ ಮೂವ್ ಆಗ್ತಾ ಇದೆ. ಕಳೆದ ಕಳೆದ ಎಷ್ಟು, ನಾನು ಐ ಥಿಂಕ್ KE ಒಂದು 5ರಿಂದ 5 ವರ್ಷದ ಕ್ವಶನ್ ಪೇಪರ್ ನೀವು ನೋಡಿದಾಗ ಗೊತ್ತಾಗ್ತಿದೆ. ಈ ಒಂದು ಎವಲ್ಯೂಷನ್ ನೋಡ್ಬೋದು. ಅಂದ್ರೆ ಈ ಒಂದು ಪ್ಯಾಟರ್ನ್ ಚೇಂಜ್ ಮಾಡೋದು, ಪ್ಯಾಟರ್ನ್ ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಕ್ವಶನ್ ಪೇಪರ್ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಹಾಗಾಗಿ ಇದು ನಿಮ್ಗೆ ಅರ್ಥ ಆಯ್ತು ಅಂತಂದ್ರೆ, ಒಂದು ಕ್ವಶನ್ ಪೇಪರ್‌ನ ಅನಾಲಿಸಿಸ್ ಮಾಡೋದು ನಿಮ್ಗೆ ಅರ್ಥ ಆಯ್ತು ಅಂತಂದ್ರೆ, ಡೆಫಿನೆಟ್ಲಿ ಯು ವಿಲ್ ಏನು ಎಕ್ಸಾಮ್ಸ್‌ನ ಈಸಿಯಾಗಿ ಅಥವಾ ಸುಲಭವಾಗಿ ಕ್ಲಿಯರ್ ಮಾಡ್ತೀರಾ. ಅರ್ಥ ಆಗ್ತಿದೆಯಾ? ಅದು ಅರ್ಥ ಮಾಡ್ಕೊಳ್ಳಿ. ನಾನು ಅದಕ್ಕೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಏನಂತಂದ್ರೆ, ಈಗ ಬಿಲೋ ಡೀಟೇಲ್ಸ್ ಎಲ್ಲಿಂದ ಕ್ವೆಷನ್ಸ್‌ಗಳು ಬಂದಿದೆ ಅನ್ನೋದನ್ನ ಹೇಳ್ತೀನಿ ನೋಡಿ. ಸಬ್ಜೆಕ್ಟು, ಮತ್ತೆ ಸೋರ್ಸ್ ಎಲ್ಲಿಂದ ಬಂದಿದೆ, ಮತ್ತೆ ಕೀ ಕ್ವೆಷನ್ಸ್ ಯಾವ್ಯಾವ ಕ್ವೆಷನ್ಸ್‌ಗಳನ್ನ ಕೇಳಿದೆ. ಇವಾಗ ಇಂಪಾರ್ಟೆಂಟ್ ಕ್ವೆಷನ್, ನಾನು ಎಲ್ಲವೂ ಕ್ವೆಷನ್ಸ್‌ನ ನಾನು ಇಲ್ಲಿ ನಿಮ್ಗೆ ಹಾಕಿಲ್ಲ. ಇಂಪಾರ್ಟೆಂಟ್ ಕ್ವೆಷನ್ಸ್ ಎಲ್ಲಿಂದ ಬಂದಿದೆ ಅನ್ನೋದನ್ನ ಹಾಕ್ತಾ ಇದ್ದೀನಿ. ನೋಡಿ, ಫಸ್ಟ್ ನಾವು ಜಿಯೋಗ್ರಫಿ ತಗೊಂಡ್ರೆ ಡೈರೆಕ್ಟ್ ಕ್ವೆಷನ್ಸ್, ಡೈರೆಕ್ಟ್ NCERT ಮತ್ತೆ DSERT ಯಾವ ಕ್ವೆಷನ್ಸ್ ಬಂದಿದೆ. ಮ್ಯಾಥ್ ಆಫ್ ಫಾಲೋಯಿಂಗ್ ಅಲ್ಲಿ ಸೈಕ್ಲೋನ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಟೈಫೋನ್ಸ್ ಬಗ್ಗೆ ಕೇಳಿದ್ದಾರೆ. ಸೈಕ್ಲೋನ್ಸ್ ಕ್ವೆಷನ್ಸ್ ನಂಬರ್ 3 ನಲ್ಲಿ ನೋಡಿದಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಯಾಕೆಂತಂದ್ರೆ ತುಂಬಾ ಈಸಿ ಕ್ವೆಷನ್ ಅದು. ಅರ್ಥ ಆಗ್ತಿದೆಯಾ? 3ನೇ ಕ್ವೆಷನ್ ಅಂದ್ರೆ ಪಟ್ಟಿ 1ರಲ್ಲಿ ಪಟ್ಟಿ 2 ನಲ್ಲಿ ಕೊಟ್ಟಿದ್ದಾವೆ ಸರಿಯಾದ ಉತ್ತರಗಳನ್ನು ಸಂಗ್ರಹಿಸಿ. ಸೈಕ್ಲೋನ್ಗಳು ಅಂತ ಎಲ್ಲಿ ಕರೀತಾರೆ, ಸೈಕ್ಲೋಫೋನ್ಸ್ಗಳು ಅಂತ ಎಲ್ಲಿ ಕರೀತಾರೆ, ಹರಿಕೇನ್ಸ್ ಅಂತ ಎಲ್ಲಿ ಕರೀತಾರೆ, ವಿಲ್ಲಿಗಳು ಅಂದ್ರೆ ಇದು ದಿಸ್ ಇಸ್ ರಿಪೀಟೆಡ್ ಕ್ವೆಷನ್ಸ್. ನಾನು ಹೇಳೋದ ಪ್ರಕಾರ ಇದು ರಿಪೀಟೆಡ್ ಕ್ವೆಷನ್ಸ್. ಯಾಕೆಂತಂದ್ರೆ ಈಗ ಆಲ್ರೆಡಿ KSP ನವರು ಕೇಳಿದ್ದಾರೆ, KPSC ನವರು ಕೇಳಿದ್ದಾರೆ, ಮತ್ತೆ KE ನವರು ಕೇಳಿದ್ದಾರೆ. ಈ ರಿಪೀಟೆಡ್ ಕ್ವೆಷನ್ಸ್, ನೀವು ಈ ಕ್ವೆಷನ್ಸ್‌ಗಳು ಯಾವುದೇ ತರ ತಪ್ಪು ಮಾಡಬಹುದು. ಬಟ್ ಇಟ್ಸ್ ಡೈರೆಕ್ಟ್ಲಿ ಫ್ರಮ್ ದಿ ಎಲ್ಲಿಂದ ಬಂದಿದೆ, NCERT ಅಥವಾ DSERT. ನಮ್ಮ DSERT ಇದೆ. ಐ ವಿಲ್ ಗಿವ್ ದ ಪ್ರೂಫ್ ಆಲ್ಸೋ. ನಮ್ಮ ಟೆಲಿಗ್ರಾಮ್ ಚಾನಲ್ ಹೋದ್ರೆ ನಾನು ಹಾಕಿದ್ದೀನಿ. ನೆಕ್ಸ್ಟ್ ಕೋಲ್ ಮೈನಿಂಗ್ ಸೆಂಟರ್ಸ್, ಇದು ಸಹ ಕ್ವೆಶ್ಚನ್ ನಂಬರ್ 4. ಕ್ವೆಶ್ಚನ್ ನಂಬರ್ 4 ಸಹ ಏನಾಗಿದೆ, ರಿಪೀಟೆಡ್ ಕ್ವೆಶ್ಚನ್. ರಾಣಿಗಂಜ್ ಆಗಿರ್ಬೋದು, ಝರಿಯಾ, ತಟ್ಟಪಾಡಿ, ಇದು ಆಲ್ಸೋ ರಿಪೀಟೆಡ್ ಕ್ವೆಶ್ಚನ್ಸ್. ಅರ್ಥ ಆಗ್ತಿದೆಯಾ? ಎಷ್ಟು ಕ್ವೆಶ್ಚನ್ ರಿಪೀಟೆಡ್ ಆಗಿದೆ, ಆಯ್ತಾ? ನೆಕ್ಸ್ಟ್ ಐಸೋಬಾರ್ ಡೆಫಿನೇಷನ್ಸ್, ಇದು ಸಹ ರಿಪೀಟೆಡ್ ಕ್ವೆಶ್ಚನ್, ಕ್ವೆಶ್ಚನ್ ನಂಬರ್ 6. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಐಸೋಬಾರ್, ಐಸೋಐಟು, ಇವೆಲ್ಲ ಏನು ಆಲ್ರೆಡಿ DSERT ಇಲ್ಲಿ ಕೇಳಿರೋ ಕ್ವೆಶ್ಚನ್. ಬಾರ್ ಅಂದ್ರೆ ಗೊತ್ತಾಗ್ಬಿಡ್ಬೇಕು ನಿಮ್ಗೆ. ಇದು ಐಸೋಬಾರ್ಸ್ ಅಂದ್ರೆ ಇಟ್ಸ್ ಎ ಪ್ರೆಷರ್, ಒತ್ತಡವನ್ನ ಮೆಜರ್ ಮಾಡೋ ಒಂದು ಇದು ಒತ್ತಡ. ಅದನ್ನ ನಿಮಗೆ ಒಂದು ಮ್ಯಾಚ್ ಆದ್ರೆ ಸಾಕು, ಇಡೀ ಆ ಕ್ವೆಶ್ಚನ್. ನೆಕ್ಸ್ಟ್ ಬಂಗಾರ್ ಸಾಯಿಲ್ ಮಣ್ಣು. ಭಾರತದ ಮಣ್ಣುಗಳು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್, ಈವನ್ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ ಆರ್
ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತಿದೆಯಾ? ಇನ್ನು ನಾವು ಜಿಯೋಗ್ರಫಿ ನಾನು ಸುಮ್ಮನೆ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಅದೇ ರೀತಿ ನೀವೇನಾದರೂ ಹಿಸ್ಟ್ರಿ ಕ್ವಶನ್ಸ್ ನೋಡಿದ್ರೆ ಗೊತ್ತಾಗ್ತಿದೆ. ಹಿಸ್ಟ್ರಿ ಕ್ವಶನ್ಸ್ ನೋಡಿದ್ರೆ ನೋಡಿ, ಆರ್ಮ್ಡ್ ರೆಬೆಲಿಯನ್ ಗೊತ್ತಾಗ್ತಿದೆ. ಕ್ವಶನ್ ನಂಬರ್ 22 ಕರ್ನಾಟಕದಲ್ಲಿ ನಡೆದ ಆರ್ಮ್ಡ್ ರೆಬೆಲಿಯನ್, ಬಾದಾಮಿ ಕೇವ್ ಟೆಂಪಲ್ ಕ್ವಶನ್ ನಂಬರ್ 24, ಏನ್ಷಿಯಂಟ್ ಸ್ಕ್ರಿಪ್ಟ್ ಬಾದಾಮಿ ಏನೋ ಇದು ಬ್ರಾಹ್ಮಿ ಮತ್ತೆ ಖರೋಷ್ಠಿ ಲಿಪಿ ಬಗ್ಗೆ ಕೇಳಿದ್ರೆ, ಬ್ಯಾಟರ್ ಆಫ್ ಬಾಕ್ಸರ್ ಸೀಕ್ವೆನ್ಸ್, ಇದೆಲ್ಲ ಆಲ್ಮೋಸ್ಟ್ ಆಲ್ NCERT DSERT ಇಂದ ಡೈರೆಕ್ಟ್ ಆಗಿ ಬಂದಿರೋ ಕ್ವಶನ್ಸ್. ಗೊತ್ತಾಗ್ತಿದೆ, ಡೈರೆಕ್ಟ್ ಕ್ವಶನ್ ಫ್ರಮ್ ದಿ DSERT ಅಥವಾ ನಮ್ಮ ಕರ್ನಾಟಕ ಸ್ಟೇಟ್ ಬುಕ್ಸ್. ಗೊತ್ತಾಗ್ತಿದೆ. ನೀವು ಇದನ್ನ ಅರ್ಥ ಮಾಡ್ಕೋಬೇಕು ಮಕ್ಕಳ. ನಾನು ಯಾಕೆ ಹೇಳ್ತೀನಿ ಅನ್ನೋದನ್ನ ತುಂಬಾ ಜನ ನನ್ನ ಕನ್ಫ್ಯೂಸ್ ಮಾಡ್ಕೊಂತಾರೆ, ಬೈತಾರೆ. ಇವನು ಬರೀ ನನ್ನ ಎಸ್ಪೆಷಲ್ ಬೇಕು ಅನ್ನೋದು ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಬೇಕು, ಬುಕ್ ಆಥರ್ಸ್ ಕೊಡಬೇಕು. ಯಾಕೆಂದ್ರೆ ನಾನು ಬುಕ್ ಆಥರ್ಸ್ ನಾನು ಯಾವತ್ತೂ ನಾನು ವಿರೋಧ ಮಾಡ್ತಾ ಇಲ್ಲ. ನಾನು ಕೆಲವೊಂದು ಬುಕ್ ಬಿಟ್ಟಿರೋದ್ರಿಂದ, ಆದ್ರೆ ನಾನು ಅಂದ್ರೆ ನೀವು ಎಸ್ಎ ಬುಕ್ ನೋಡಿ, ಎಷ್ಟು ಡೀಟೇಲ್ ಆಗಿ ಕೊಟ್ಟಿದೀವಿ ಅಲ್ವಾ. ನಾನು ಗ್ರೇಟ್ ಅಂತ ಹೇಳ್ಕೊತಾ ಇಲ್ಲ. ಅಂದ್ರೆ ನನಗೆ ಒಂದು ವಿಷಯ ಅಷ್ಟು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಎಕ್ಸಾಮ್ ನ ಪಾಸ್ ಮಾಡೋಕ್ಕಾಗುತ್ತೆ. ಶಾರ್ಟ್ ನೋಟ್ಸ್ಗಳು ಮತ್ತೆ ಈ ಕ್ಯಾಪ್ಸೂಲ್ಸ್ಗಳು ಆ ಥರದ್ರಲ್ಲಿ ನನಗೆ ನಂಬಿಕೆ ಇಲ್ಲ. ಹಾಗಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು ಅಂತ ಇನ್ನೂ ಒಂದು ಕ್ಲಾರಿಟಿ ಕೊಡ್ತೀನಿ. ಫಸ್ಟ್ NCERT DSERT ಓದಿದ್ಮೇಲೆ ನೀವು ಯಾವ ಬುಕ್ ಓದಿ. ದಿಸ್ ಇಸ್ ಮೈ ಬೇಸಿಕ್ ಪ್ರಿನ್ಸಿಪಲ್. ಅರ್ಥ ಆಗ್ತಿದೆಯಾ? ಅದನ್ನ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ನಾನು ಹೇಳೋದಕ್ಕೆ ನೀವು ಏನು ಹೇಳ್ತಾರೆ ಅಂತ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಓಕೆನಾ? ಓಕೆ, ಲೆಟ್ಸ್ ಮೂವ್. ಗೊತ್ತಾಗ್ತಿದೆ ಈಗ ಏನಾಯ್ತು? ಡೈರೆಕ್ಟ್ ಕ್ವಶನ್ಸ್. ನೀವು ಬೇಕಾದ್ರೆ ಕ್ವಶನ್ ನಂಬರ್ಗಳು ನೋಡ್ಕೊಳ್ಳಿ. ಗೊತ್ತಾಗ್ತಿದೆ? ಕ್ವಶನ್ ನಂಬರ್ ನನ್ನ ಹತ್ರ ಇಲ್ಲಿ ಕ್ವಶನ್ ನಂಬರ್ ಇದೆ. ಗೊತ್ತಾಗ್ತಿದೆ? ನೀವು ಈಗ 23ನೇ ಕ್ವಶನ್ ಆಗಿರ್ಬೋದು, 13ನೇ ಕ್ವಶನ್ ಆಗಿರ್ಬೋದು, 60 ಎಲ್ಲ ಏನಾಗಿದೆ ಡೈರೆಕ್ಟ್ ಆಗಿ NCERT ಇಂದ ಬಂದಿರೋ ಕ್ವಶನ್ಸ್ಗಳು. ಗೊತ್ತಾಗ್ತಿದೆಯಾ? 26ನೇ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ 26 ಪ್ರಾಚೀನ ಲಿಪಿಗಳಿಗೆ ಸಂಬಂಧಪಟ್ಟ ಖರೋಷ್ಠಿ, ಬ್ರಾಹ್ಮಿ ಎಕಡೆಯಿಂದ ಇದು ರಿಪೀಟೆಡ್ ಕ್ವಶನ್ಸ್. ಗೊತ್ತಾಗ್ತಿದೆ? 26 ಖರೋಷ್ಠಿ ಮತ್ತು ಇದಕ್ಕೆ ರಿಪೀಟ್ ಆಗಿರೋದು. ನೆಕ್ಸ್ಟ್ ಪಾಲಿಟಿ ಬರ್ನ, ಪಾಲಿಟಿ ಇಂಡೈರೆಕ್ಟ್ NCERT. ಇಲ್ಲಿ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ DSERT ಅಂತ ಹೇಳ್ಬೋದು. DSERT ಅಂತ ಹೇಳ್ಬೋದು. ಟ್ರಿಬ್ಯುನಲ್ಸ್ ಇದೆಲ್ಲ ಡೈರೆಕ್ಟ್ ಕ್ವಶನ್ಸ್. ಸ್ವಲ್ಪ ಪಾಲಿಟಿ ಆಗುತ್ತೆ, ಇಂಡೈರೆಕ್ಟ್ ಕ್ವಶನ್ಸ್. ಬಟ್ ನಿಮ್ಗೆ ಆ ಕಾನ್ಸೆಪ್ಟ್ ಅರ್ಥ ಆಗಿದೆ. ಪಾಲಿಟಿ ಟ್ರಿಬ್ಯುನಲ್ಸ್ ಅಂದ್ರೆ ಏನಂದ್ರೆ ನಿಮ್ಗೆ ಅರ್ಥ ಆಗ್ಬಿಟ್ರೆ ಕ್ವಶನ್ಸ್ ಈಸಿಯಾಗಿ ನೀವು ಅರ್ಥ ಮಾಡ್ತೀರಿ. ಟ್ರಿಬ್ಯುನಲ್ಸ್ ಯಾಕಿದಾವೆ ಗೊತ್ತಾಗ್ತಿದೆ? ಟ್ರಿಬ್ಯುನಲ್ಸ್ ನ ಸ್ಥಾಪನೆ ಮಾಡಲು ಕಾರಣ ಏನು ಗೊತ್ತಾಗ್ತಿದೆಯಾ? ಭಾರತ ಸಂವಿಧಾನದಲ್ಲಿ ನ್ಯಾಯಮಂಡಳಿಗಳ ಹೇಳಿಕೆಗಳು, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳಿದ್ರೆ. ಬಟ್ ಇಂಡೈರೆಕ್ಟ್ ಆಗಿದೆ. ಅಲ್ಲಿರೋ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ರೆ ಡೈರೆಕ್ಟ್ ಇಲ್ಲ, ಇಂಡೈರೆಕ್ಟ್ ಇದೆ. ಅಂದ್ರೆ ಲೈಕ್ ಸ್ವಲ್ಪ ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ರೆ ನೀವು ಆರಾಮ್ಸೆ ಆನ್ಸರ್ ಮಾಡೋದು. ಅದರಲ್ಲಿ ಮೂಲ ಸಂವಿಧಾನವು ನ್ಯಾಯಮಂಡಳಿಗಳ ಸ್ಥಾಪನೆಗೆ ಅವಕಾಶ ನೀಡುತ್ತದೆ. ಗೊತ್ತಾಗ್ತಿದೆಯಾ? ಆ ಸ್ಟೇಟ್ಮೆಂಟ್ ನಿಮಗೆ ಸರಿನಾ ತಪ್ಪು ಅಂತ ಗೊತ್ತಾದ್ರೆ ನಿಮ್ಗೆ ಆನ್ಸರ್ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಭಾಗ ಇದರಲ್ಲಿ 14ರಲ್ಲಿ ಏನಾಗಿದೆ? ಏನಲ್ಲಿ ನ್ಯಾಯಮಂಡಳಿಗಳ ಪ್ರಸ್ತಾಪವಿದೆ. 223A ಇದು 323A ಮತ್ತೆ 323B ರಿಪೀಟೆಡ್ ಕ್ವಶನ್. ರಿಪೀಟೆಡ್ ಡೈರೆಕ್ಟ್ ಕೇಳಿದ್ದಾರೆ ಮೊದಲು ಹಿಂದ್ಗಡೆ. ಈಗ ಅದನ್ನ ಕಾನ್ಸೆಪ್ಟ್ ವೈಸ್ ಕ್ವಶನ್ ಕೇಳಿದ್ದಾರೆ. ಆಡಳಿತ ನ್ಯಾಯಮಂಡಳಿಗಳ ಕಾಯ್ದೆಯನ್ನು ಸಂಸತ್ತು 1985ರಲ್ಲಿ ಅಂಗೀಕರಿಸಿದೆ. ನೋಡಿ, ನಿಮಗೆ ಇದು ಟ್ರಿಬ್ಯುನಲ್ಸ್ ಆಕ್ಟ್ ಮೂಲಕ ಬಂತು ಇಲ್ಲ ಕಾನ್ಸ್ಟಿಟ್ಯೂಷನಲ್ ಮೂಲದಿಂದ ಬಂತು ಅಂತ ಗೊತ್ತಾಗುತ್ತೆ. ಈ ಕ್ವಶನ್ ಆನ್ಸರ್ ಮಾಡೋದು ಡೈರೆಕ್ಟ್ ಆಗಿ ಎಲ್ಲೂ ಇಲ್ಲ ಬುಕ್ ಅಲ್ಲಿ, ಗೊತ್ತು ನನಗೆ. ಅದೇ ರೀತಿ ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಆಲ್ಸೋ ರಿಪೀಟೆಡ್ ಕ್ವಶನ್ಸ್. ಕೃಷ್ಣ ಜಲ ಯಾವ್ದು ಸಂಬಂಧಪಟ್ಟಿದೆ ಇದು ಸಹ ಆಲ್ರೆಡಿ ಬುಕ್ ಅಲ್ಲಿ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಪ್ರಾವಿಷನ್ಸ್ ಕ್ವಶನ್ ನಂಬರ್ 50, NDMA ಸ್ಟ್ರಕ್ಚರ್ 100 ಕ್ವಶನ್ ನಂಬರ್ 100 ಎಲ್ಲ ಸಹ ರಿಪೀಟೆಡ್ ಕ್ವಶನ್ಸ್ ಮತ್ತೆ ಇಂಡೈರೆಕ್ಟ್ ಆಗಿ DSERT ಅಥವಾ NCERT ಇಂದ ಬಂದಿದೆ. ನೆಕ್ಸ್ಟ್ ಸೈನ್ಸ್ ಕ್ವಶನ್. ನಾವು ಎಲ್ಲೂ ಹೋಗ್ಬೇಡಿ, ಡೈರೆಕ್ಟ್ NCERT ಟು 8 to 12 ಅಥವಾ 6 to 12 ಅಂತ ಓದ್ಬೋದು. ನೀವು ಇಷ್ಟು 6 to 12 ಓದ್ಬಿಟ್ರೆ ಪ್ರಾಪರ್ ರಾಯಲ್ ವಾಟರ್ ಗೊತ್ತಾಗ್ತದೆ. ಅದೇನಂತಾರಲ್ಲ, ರಾಯಲ್ ವಾಟರ್ ನಥಿಂಗ್ ಬಟ್ ಅಕ್ವನೇಸಿಯಾ ಅಂತ ಕೇಳ್ತಾರೆ. ಗೊತ್ತಾಗ್ತದೆ? ಅಕ್ವನೇಸಿಯಾ ಇದು ದ್ರವರಾಜ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ 85ನೇ ಕ್ವಶನ್ ನೋಡ್ತೀವಿ. ಗೊತ್ತಾಗ್ತಿದೆಯಾ? ಕ್ವಶನ್ ನಂಬರ್ 85. ಕ್ವಶನ್ ನಂಬರ್ 85 ಇದೆ ನನ್ನ ಹತ್ರ. ದ್ರವರಾಜ ಅದೇ ಸೇಮ್. ಇದು ಸಹ ಲಾಸ್ಟ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ದ್ರವರಾಜ ಅಂದ್ರೆ ಏನು, ಯಾವ ದ್ರವಗಳನ್ನ ಮಿಕ್ಸ್ ಮಾಡಿದನ್ನ ಇದು ಮಾಡ್ತಾರೆ ಅದ್ರ ಬಗ್ಗೆ ಕೇಳಿದ್ರು. ಡಿಸೈಡೆಡ್ ಅಂಡ್ ಸರ್ಫೇಸ್ ಟೆನ್ಷನ್, ಇದು ಸರ್ಫೇಸ್ ಟೆನ್ಷನ್ ಅಂತ ರಿಪೀಟೆಡ್. ಸೌಂಡ್ ವೇವ್ಸ್ ಇನ್ ಸ್ಟೀಲ್ ಆರ್ ಏರ್, ಅದು ರಿಪೀಟೆಡ್. 89 ಕ್ವಶನ್ ನಂಬರ್. ಗೊತ್ತಾಗ್ತಿದೆಯಾ? ಶಬ್ದವನ್ನು ಯಾವ್ದ್ರಲ್ಲಿ ಶಬ್ದದ ಬಗ್ಗೆ ಕೇಳಿದ್ದಾರೆ. ಗೊತ್ತಾಗ್ತಿದೆಯಾ? ತುಂಬಾ ರಿಪೀಟೆಡ್ ಕ್ವಶನ್. ಡಿಕಂಪೋಸಿಷನ್ ಸ್ಟೆಪ್ಸ್ ಯಾವ್ಯಾವಾಗಿದೆ ಬಯಾಲಜಿ ರಿಲೇಟೆಡ್. ಗೊತ್ತಾಗ್ತಿದೆ? ಈ ರೀತಿ ಕ್ವಶನ್ಸ್ ಡೈರೆಕ್ಟ್ಲಿ ಫ್ರಮ್ ಇನ್ಸೈಡ್. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಬೇಕಾದ್ರೆ ನಿಮಗೆ ಐ ವಿಲ್ ಗಿವ್ ದ ಪ್ರೂಫ್. ಹೋಗಿ ನನ್ನ ಟೆಲಿಗ್ರಾಮ್ ಅಲ್ಲಿ ನೀವು ನೋಡಿದ್ರೆ ವಿತ್ ಪ್ರೂಫ್ ಕೊಟ್ಟಿದ್ದೀನಿ, ಇಲ್ಲಿಂದ ಬೇಸಿಕ್ಸ್ ಬುಕ್ ಬಂದಿದೆಯಾ ಅಂತ ಅಂದ್ಬಿಟ್ಟು. ಅರ್ಥ ಆಗ್ತಿದೆಯಾ? ಇದು ಸೈನ್ಸ್ ಇದಾಯ್ತು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ತುಂಬಾ ಜನ ಯಾವ್ದು ಓದ್ಬೇಕು ಏನು ಓದ್ಬೇಕು ಅಂದ್ರೆ ನೀವು ಯಾವ ಮ್ಯಾಗಝಿನ್ ಆದ್ರೂ ಓದಿ ಅಥವಾ ಯಾವ ಇದನ್ನಾದ್ರೂ ಓದಿ. ಬಟ್ ನಾನು ಹೇಳೋದು ರೀಡ್ ಪ್ರಜಾವಾಣಿ. ಇದು ದಿಸ್ ಇಸ್ ದ ಮಸ್ಟ್ ರೀಡ್ ಏನು ನ್ಯೂಸ್ ಪೇಪರ್. ಇದಲ್ಲದೆ ನೀವು ಒಂದು ಮ್ಯಾಗಝಿನ್ ಓದ್ಬೇಕಾದ್ರೆ ಯಾವ್ದಾದ್ರು ಗುಡ್ ಮ್ಯಾಗಝಿನ್ ತಗೊಂಡು ಓದಿ. ನಾನೇನು ಈ ಬೇಡಲ್ಲ. ಫಸ್ಟ್ ನೀವು ಏನ್ ಮಾಡೋದು, ಬೇಸಿಕ್ ಆಗಿ ಓದಬೇಕು. ಏನ ಈ ಸಂಬಂಧಪಟ್ಟಂಗೆ ಪ್ರಜಾವಾಣಿ ಸಂಬಂಧ ಸ್ಪೆಷಲ್ ಇಂಟ್ರೆಸ್ಟ್ ರಿಸರ್ವೇಶನ್ ಬಗ್ಗೆ ಇತ್ತು. ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್
ನ್ಯೂಸ್ ಅಲ್ಲಿ ಬಂದಿತ್ತು, ಸ್ಮೈಲ್ ಸ್ಕೀಮು ನ್ಯೂಸ್ ಅಲ್ಲಿ ಬಂದಿತ್ತು, PM ವಿಶ್ವಕರ್ಮ ನ್ಯೂಸ್ ಅಲ್ಲಿ ಬಂದಿತ್ತು. ಗೊತ್ತಾ ಇವೆಲ್ಲ ಸಹ ಪ್ರಜಾವಾಣಿ ಪೇಪರ್ ಅಲ್ಲಿ ಕವರ್ ಆಗಿರುತ್ತೆ. ಬೇಕಾದ್ರೆ ನೀನು ವಿತ್ ಪ್ರೂಫ್ ಕೊಡ್ತೀನಿ ನಾನು, ಗೊತ್ತಾಗ್ತಿದೆಯಾ ನಿಮ್ಗೆ? ನಿಮ್ಗೆ ಏನಾದ್ರು ಹತ್ರ ಇದು ಬೇಕು ಅಂತಂದ್ರೆ ಕ್ವಶನ್ ನಂಬರ್ಗಳು ನೋಡ್ತಾ ಹೋಗಿ, ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವೆಲ್ಲ ಪ್ರಜಾವಾಣಿ ಪೇಪರ್ ಮತ್ತೆ ಹಿಂದೂ ಪೇಪರ್ ನಲ್ಲಿ ಬಂದಿರೋ ಕ್ವಶನ್ಸ್, ಗೊತ್ತಾಗ್ತಿದೆಯಾ? ಶಾಂತಿ ಮಸೂದೆ 2025ಗೆ ಸಂಬಂಧಿಸಿದ ಇದು ಸಹ ನ್ಯೂಸ್ ಅಲ್ಲಿ ಇತ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 19 ಸಹ ನ್ಯೂಸ್ ಅಲ್ಲಿ ಇತ್ತು. ಅದು ಕ್ವಶನ್ ನಂಬರ್ 19 ಮತದಾರ ಪಟ್ಟಿ ವಿಶೇಷ ಇದು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ನ್ಯೂಸ್ ಅಲ್ಲಿ ಇತ್ತು. ನೀವು ಅದೇ ಹೇಳ್ತಿರೋದು, ನೀವು ಕರೆಂಟ್ ಅಫೇರ್ಸ್ ಹೆಂಗ್ ಓದ್ಬೇಕು ಅಂದ್ರೆ ಫಸ್ಟ್ ನ್ಯೂಸ್ ಪೇಪರ್ ಓದ್ಬೇಕು. ನ್ಯೂಸ್ ಪೇಪರ್ ಓದಿ ಆಮೇಲೆ ಒಂದು ಮ್ಯಾಗಝಿನ್ ಓದ್ಬೇಕು. ಆಮೇಲೆ ನೀವು ನೋಟ್ಸ್ ಮಾಡ್ಕೋಬೇಕು. ಈ ನೋಟ್ಸ್ ನ ರಿವಿಷನ್ ಮಾಡಬೇಕು. ಅವಾಗ ನೀವು ಯಾವುದೇ ಕ್ವಶನ್ಸ್ ಅಂದ್ರೆ ಆನ್ಸರ್ ಮಾಡ್ತಾರೆ. ಇದನ್ನ ನಾನು 10 ವರ್ಷದಿಂದ ಹೇಳೋದು. ಮೆಂಟಲ್ ಎಬಿಲಿಟಿ, ಸ್ಟ್ಯಾಂಡರ್ಡ್ ಲಾಜಿಕಲ್ ರೀಸನಿಂಗ್, ಈ ಮಾಮೂಲಿ ಏನು ಕಾಂಪೌಂಡ್ ಇಂಟ್ರೆಸ್ಟ್, ರಿಪೀಟೆಡ್ ಕ್ವಶನ್, ಮತ್ತೆ ವರ್ಕ್ ಟೈಮ್ ಪ್ರಾಬ್ಲಮ್, ರಿಪೀಟೆಡ್ ಕ್ವಶನ್ಸ್, ಅದನ್ನ ರ್ಯಾಟ್ ಅಂಡ್ ಕ್ಯಾಟ್ ಅಂಡ್ ರ್ಯಾಟ್ ಕೊಟ್ಟಿದ್ದಾರೆ ಅಷ್ಟೇ. ಕೋಡಿಂಗ್ ಡಿಕೋಡಿಂಗ್ ರಿಪೀಟೆಡ್ ಕ್ವಶನ್ಸ್, ಪರ್ಸೆಂಟೇಜ್ ಎರರ್ ಡಿಕೋಡಿಂಗ್ ಏನು ರಿಪೀಟೆಡ್ ಕ್ವಶನ್ಸ್, ಇವೆಲ್ಲ ರಿಪೀಟೆಡ್ ಟಾಪಿಕ್ಸ್. ಆ ರಿಪೀಟೆಡ್ ಟಾಪಿಕ್ಸ್ ಅಲ್ಲಿ ನೀವು ಓದಿದ್ರೆ ಮೆಂಟಲ್ ಎಬಿಲಿಟಿ ಏನಾಗಿದೆ, ಸ್ವಲ್ಪ ಈ ಕೆ ಇದನ್ನು ಸ್ವಲ್ಪ ಡಿಫಿಕಲ್ಟಿ ಕೇಳ್ತಾ ಇದ್ದಾನೆ, ಅರ್ಥ ಆಯ್ತಾ? ಕೆ ಡಿಫಿಕಲ್ಟಿ ಕೇಳ್ತಾ ಇದ್ದಾನೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ರಿಪೀಟೆಡ್ ಟಾಪಿಕ್ಸ್ ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಈ ಒಂದು 10 ವರ್ಷದ ಕ್ವಶನ್ ಪೇಪರ್ ನೋಡಿದ್ರೆ ಯಾವ ಟಾಪಿಕ್ ತುಂಬಾ ರಿಪೀಟ್ ಆಗ್ತಾ ಇದೆ, 10 ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಗೊತ್ತಾಗ್ತಿದೆ ಯಾವ ಕ್ವಶನ್ಸ್ ನಿಮಗೆ ರಿಪೀಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಅದನ್ನ ನೀವು ಫೋಕಸ್ ಮಾಡಿ ನೀವು ಏನ್ ಮಾಡ್ಬೇಕಾದ್ರೆ ಓದು. ನೆಕ್ಸ್ಟ್ ಡೈರೆಕ್ಟ್ ವರ್ಸಸ್ ಇಂಡೈರೆಕ್ಟ್ ಮ್ಯಾಪಿಂಗ್ ಅಂದ್ರೆ ಕೆಲವು ಡೈರೆಕ್ಟ್ ಕ್ವಶನ್ಸ್ ಬಂದಿದೆ, ಕೆಲವು ಇಂಡೈರೆಕ್ಟ್ ಕ್ವಶನ್ಸ್ ಬಂದಿದೆ. ಅದರಲ್ಲಿ ಎಷ್ಟು ಡೈರೆಕ್ಟ್ ಕ್ವಶನ್ಸ್ ನೋಡಿ, ಡೈರೆಕ್ಟ್ NCERT DSERT ಬಂದು 45 to 50 ಕ್ವಶನ್ಸ್ ಬಂದಿದೆ, ಗೊತ್ತಾಗ್ತಿದೆಯಾ? ಟೆಕ್ಸ್ಟ್ ಬುಕ್ ಇಂದ ನೇರವಾಗಿ ಟೆಕ್ಸ್ಟ್ ಬುಕ್ ಇಂದ ಹೇಳ್ತಾನೆ, ಗೊತ್ತಾಗ್ತಿದೆಯಾ? ನೀವು ಕರೆಕ್ಟ್ ಆಗಿ DSERT NCERT ಓದಿದ್ರೆ ಸೋಷಿಯಲ್ ಸೈನ್ಸ್ ಫ್ರಮ್ 6th to 10th ಮತ್ತೆ NCERT ಸೈನ್ಸ್ ಬುಕ್ಸ್ ಓದಿದ್ರೆ ನೀವು ಆರಾಮ್ಸೆ, ಅಂದ್ರೆ NCERT DSERT ಬೇರೆ ಅಲ್ಲ, ನಾನು ಅದನ್ನ ಮತ್ತೆ ಹೇಳ್ತೀನಿ. NCERT DSERT ಬೇರೆ ಅಲ್ಲ, ಗೊತ್ತಾಗ್ತಿದೆಯಾ? ನೀವು ಇದನ್ನ ಓದಿದ್ರೆ ಸಾಕಾಗಿತ್ತು ನಿಮ್ಗೆ. ಎಲ್ಲವೂ ಡೈರೆಕ್ಟ್ ಕ್ವಶನ್ ಎಷ್ಟು 40 to 50 ಮಾರ್ಕ್ಸ್ ಡೈರೆಕ್ಟ್ಲಿ ಫ್ರಮ್ ಬೇಸಿಕ್ಸ್ ಬುಕ್, ಗೊತ್ತಾಗ್ತದೆ. ಇನ್ನು ಇಂಡೈರೆಕ್ಟ್ ಆಗಿ ನೋಡ್ಕೊಂಡಾಗ, ಇಂಡೈರೆಕ್ಟ್ ಅಂದ್ರೆ ಅಪ್ಲೈಡ್, ಇಂಡೈರೆಕ್ಟ್ ಅಂದ್ರೆ ನಾಟ್ ಬಂದಿಲ್ಲ ಅಂತಲ್ಲ, ಇಂಡೈರೆಕ್ಟ್ ಆಗಿ 50 to 20% ಇದೆ. ಎಕ್ಸಾಂಪಲ್ ನೋಡಿದ್ರೆ ನೀವು ದಿ ಕ್ವಶನ್ ಅಬೌಟ್ ಟೀ ಕೂಲಿಂಗ್ ಇದೆಯಲ್ಲ, ಅಂದ್ರೆ ಟೀ ಕೂಲಿಂಗ್ ಆಗೋದು, ಅದು ಕ್ವಶನ್ ನಂಬರ್ 53 ಅಪ್ಲಿಕೇಶನ್ಸ್ ನ್ಯೂಟನ್ಸ್ ಲಾ ಮೇಲೆ ಡಿಪೆಂಡ್ ಆಗಿದೆ ಅಲ್ವಾ? ಅದು ಯಾವ ರೀತಿ ನಿಮ್ಗೆ ಏನು ಕಾನ್ಸೆಪ್ಟ್ ಅರ್ಥ ಆಗಿದೆ, ಅದು 11th ಅಲ್ಲಿ ಇದೆ. ಆಕ್ಚುಲಿ 11th ಫಿಸಿಕ್ಸ್ ಅಲ್ಲಿ ಇದೆ. ನೀವು ಅದನ್ನ ಓದಿದ್ರೆ ಗೊತ್ತಾಗುತ್ತೆ. ಅದನ್ನ ರಿಯಲ್ ಲೈಫ್ ಏನ್ ಮಾಡಿದ್ರೆ ಕನೆಕ್ಟ್ ಮಾಡಿದ್ದಾರೆ ಅಷ್ಟೇ, ಅರ್ಥ ಆಗ್ತಿದೆಯಾ? ಅದಕ್ಕೆ ಅರ್ಥ ಮಾಡ್ಕೋಬೇಕು ಕಾನ್ಸೆಪ್ಟ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಕ್ವಶನ್ ನಂಬರ್ 4 ನೋಡಿದ್ರೆ ಜಿಯೋಗ್ರಫಿ ಮ್ಯಾಪ್ ವರ್ಕ್ ಕ್ವಶನ್, ಅದು 10th ಇಂದ ಬಂದಿರೋದು. ಯಾವುದು ಕ್ವಶನ್ ನಂಬರ್ 4, ಅರ್ಥ ಆಗ್ತಿದೆಯಾ? ಕ್ವಶನ್ ನಂಬರ್ 4 ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಏನು ಕ್ವಶನ್ ನಂಬರ್ 4 ನೋಡೋಣ. ಅದೇ ರಾಣಿ ಗಂಟೋದನ್ನ ಮ್ಯಾಪಿಂಗ್ ಅಲ್ಲಿ ಮಾಡ್ಕೋಬಹುದು. ಅದು ರಿಪೀಟೆಡ್ ಕ್ವಶನ್ಸ್, ಅರ್ಥ ಆಗ್ತಿದೆಯಾ? ಇಂಡೈರೆಕ್ಟ್ ಕ್ವಶನ್ಸ್ ಯಾವುದು 53 ಯಾವ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಅಲ್ಲಿ ಮೇಲೆ ಡಿಪೆಂಡ್ ಕೇಳಿದರೆ, ಬಟ್ ಅಪ್ಲಿಕೇಶನ್ಸ್ ಕೊಡಿದ್ದಾರೆ ರಿಯಲ್ ಲೈಫ್ ಕನೆಕ್ಟ್. ನಾನು ಹೇಳಿದೀನಿ ಸೈನ್ಸ್ ನ ನೀವೇನ್ ಮಾಡಬೇಕು, ಸೈನ್ಸ್ ನ ನಿಮ್ಮ ರಿಯಲ್ ಲೈಫ್ ಕನೆಕ್ಟ್ ಮಾಡ್ಕೋಬೇಕು. ರಿಯಲ್ ಲೈಫ್ ಕನೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ಆನ್ಸರ್ ಮಾಡೋಕ್ಕಾಗುತ್ತೆ. ಆ ಶಬ್ದದ್ದು ಅಷ್ಟೇ, ಸೌಂಡ್ ರಿಲೇಟೆಡ್ ಏನ್ ಕೇಳಿದ್ರೆ ಅದು ಸಹ ರಿಯಲ್ ಲೈಫ್ ಸಂಬಂಧಪಟ್ಟಿದೆ, ಅಲ್ವಾ? ನೆಕ್ಸ್ಟ್ ನ್ಯೂಸ್ ಪೇಪರ್ ಬೇಸ್ಡ್ ಪ್ರಜಾವಾಣಿ ಮತ್ತು ಇದು ಬಂದ್ರೆ 30 to 35 ಕ್ವಶನ್ಸ್ ಬಂದಿದೆ. These questions are most currently driven from the editorial, ಅರ್ಥ ಆಗ್ತಿದೆ? ಓದ್ರಿ ಎಡಿಟೋರಿಯಲ್, ಸ್ಟೇಟ್ ನ್ಯೂಸ್ ಓದ್ರಿ ಅಂತ ಪಡ್ಕೊಂತ ಇದೆ, ಗೊತ್ತಾಗ್ತಿದೆ? ಮೇ 2025 to ಡಿಸೆಂಬರ್ 2025 ಓದಿದ್ರೆ ಎಲ್ಲಾ ನ್ಯೂಸ್ ಕವರ್ ಆಗಿತ್ತು. ಐ ವಿಲ್ ಗಿವ್ ದ ಪ್ರೂಫ್, ಗೊತ್ತಾಗ್ತಿದ್ಯಾ? ಬನ್ನಿ ಬೇಕಾದ್ರೆ ನನಗೆ ಯಾರಾದ್ರೂ ಡೌಟ್ಸ್ ಇದ್ರೆ ಕೇಳಿ, ನಾನು ಎಲ್ಲಿಂದ ಕ್ವಶನ್ಸ್ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಈಗ ಶಾಂತಿ ಬಿಲ್ ಇದೆಯಲ್ಲ, ಕ್ವಶನ್ ನಂಬರ್ 18 ಇದೆಯಲ್ಲ, ಆಮೇಲೆ ಏಸಿಡ್ ಲೈನ್ ಡಿಸ್ಪೋಸಲ್ ಆಫ್ ಭದ್ರಾ ಕ್ವಶನ್ ನಂಬರ್ 9 ವರ್ ಮೇಜರ್ಲಿ ಹೆಡ್ಲೈನ್ಸ್ ಎರ್ಲಿ 2006 to 2020 ಅಂದ್ರೆ 25-26 ಅಲ್ಲಿ ಬಂದಿರೋ ಮೇಜರ್ ಹೆಡ್ಲೈನ್ಸ್, ಗೊತ್ತಾಗ್ತಿದೆಯಾ? 2025 ಕೇಳಿರುವ ಏನ್ ಮೇನ್ ಹೆಡ್ಲೈನ್ಸ್ ಇದೆಯಲ್ಲ ಪ್ರಜಾವಾಣಿ ಮತ್ತೆ ಅಲ್ಲಿಂದ ಕ್ವಶನ್ಸ್ ನ ಪಿಕ್ ಮಾಡಿದ್ದಾರೆ. ನಿಮಗೆ ಅರ್ಥ ಮಾಡಿಸ್ಬೇಕಿತ್ತು ನಾನು ಯಾವ ರೀತಿ ಕ್ವಶನ್ಸ್ ನ ಎಲ್ಲಿಂದ ಪಿಕ್ ಮಾಡ್ತಿದ್ದಾರೆ, ಯಾವ್ದನ್ನು ಓದಬೇಕು ಅನ್ನೋದನ್ನ ಅರ್ಥ ಮಾಡಿಸ್ಬೇಕಿತ್ತು. ಐ ಥಿಂಕ್ ಈಗ ನಿಮ್ಗೆ ಗೊತ್ತಾಗಿದೆ. ಈಗ ತುಂಬಾ ಜನ ಕ್ವಶನ್ಸ್ ಕೇಳಿದ್ರು ನನಗೆ, ಏನು ಫೋನ್ ಮಾಡಿ ಕೇಳಿದ್ರು, ಸರ್ ಡಿಫಿಕಲ್ಟಿ ಲೆವೆಲ್ ಏನಿತ್ತು, KA ಪೇಪರ್ ಡಿಫಿಕಲ್ಟಿ ಲೆವೆಲ್ ಏನಿತ್ತು ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಮಾಡರೇಟ್, ನಾಟ್ ಟೂ ಈಸಿ, ನಾಟ್ ಟೂ ಡಿಫಿಕಲ್ಟ್, ಗೊತ್ತಾಗ್ತಿದೆಯಾ? ಈಸಿ ಕ್ವಶನ್ಸ್ 30% ಇತ್ತು. ಸ್ಟಾಟಿಕ್, ಹಿಸ್ಟ್ರಿ, ಜಿಯೋಗ್ರಫಿ, ಏನು ಎಲ್ಲ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಕ್ವಶನ್ಸ್ ಆಲ್ಮೋಸ್ಟ್ ಆಲ್ ಸ್ಟಾಟಿಕ್ ಇಂದಲೇ ಬಂದಿತ್ತು. ವೇರ್ ಇಸ್ ದ ಇನ್ಸ್ಟಿಟ್ಯೂಟ್ ರೂರಲ್ ಡೆವಲಪ್ಮೆಂಟ್, ಡೈರೆಕ್ಟ್ ಕ್ವಶನ್ಸ್ ಇದೆಲ್ಲ ಈಸಿ, ಅಂದ್ರೆ ಲೈಕ್ ಈಸಿ ಡೈರೆಕ್ಟ್ ಆನ್ಸರ್ ಮಾಡಬಹುದಿತ್ತು. ಮಾಡರೇಟ್ 50% ಇತ್ತು. ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಕ್ವಶನ್ಸ್ ಇತ್ತು. ಎಕ್ಸಾಂಪಲ್ ಕನ್ಸಿಡರ್ ದಿ ಅಲ್ಲಿ ಎಲ್ಲಿನ ಲಾಲಿನ ಬಗ್ಗೆ ಕೇಳಿದ್ರಲ್ಲ, ದೇರ್ ಆರ್ ದಿ ಟ್ರಿಕಿ ಬಿಕಾಸ್ ಐ ಡೋಂಟ್ ನೋ ಇವನ್ ಒಂದು ಸ್ಟೇಟ್ಮೆಂಟ್ ಗೊತ್ತಿದ್ರು ನೀವು ಆನ್ಸರ್ ಮಾಡಕ್ ಆಗ್ತಿರಲಿಲ್ಲ. ಇವರು ಇಡೀ ಆ ಸ್ಟೇಟ್ಮೆಂಟ್ಸ್ ಎಲ್ಲ ಗೊತ್ತಿದ್ದು ರೈಟ್ ರಾಂಗ್ ಅಂತ ಗೊತ್ತಿದ್ರೆ ಈ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳೋ ಇದೇ ರೀತಿ ಮುಂದೆ ಬರೋ PSI ಆಗಿರ್ಬೋದು, KS ಆಗಿರ್ಬೋದು, UPSC ಅಲ್ಲಿ ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಈ ಮುಂದಿನ ಕ್ವಶನ್ಸ್ಗಳು ಇದೇ ರೀತಿ ಬರೋ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ನೀವು ರೆಡಿ ಫಾರ್ ದ ಸ್ಟೇಟ್ಮೆಂಟ್ ಕ್ವಶನ್ಸ್. ಡಿಫಿಕಲ್ಟಿ ಕ್ವಶನ್ಸ್ ಎಷ್ಟಂದ್ರೆ 20 ಕ್ವಶನ್ಸ್ ನೆಗೆಟಿವ್ ಇತ್ತು ಅಲ್ವಾ, ಅಂದ್ರೆ ತುಂಬಾ ಸ್ವಲ್ಪ ಕಷ್ಟ ಇತ್ತು. ಡೀಪ್ ಪಾಲಿಟಿ ಮತ್ತೆ ಸೈನ್ಸ್ ಅಪ್ಲಿಕೇಶನ್ ಕ್ವಶನ್ಸ್ ಇತ್ತು. ಅವ್ರು ನೀವು ಏನಾದ್ರು ನೆಗೆಟಿವ್ ಹಾಕಿದ್ರೆ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಕ್ವಶನ್ ಸ್ವಲ್ಪ ಹೈ ರಿಸ್ಕ್ ಕ್ವಶನ್ಸ್ ಇತ್ತು. ಅಂದ್ರೆ 20% ಅಂದ್ರೆ 100ರಲ್ಲಿ 20 ಕ್ವಶನ್ಸ್ ಮಾತ್ರ ನಿಮ್ಗೆ ಏನಾಗ್ತದೆ ಡಿಫಿಕಲ್ಟಿ ಇತ್ತು.
ಇನ್ನು 80 ಕ್ವೆಶ್ಚನ್ಸ್. ನೀವು 80ರಲ್ಲಿ ಏನು ಗೊತ್ತಾ, ಕರೆಕ್ಟಾಗಿ ನೀವು ಆನ್ಸರ್ ಮಾಡಿ 75 ರೈಟ್ ಮಾಡಿದ್ರೆ ಸಾಕಾಗಿತ್ತು. ಅರ್ಥ ಆಗ್ತಿದೆಯಾ? ಹಾಗಾಗಿ ಇನ್ನು 20ರಲ್ಲಿ ನೀವು ರಿಸ್ಕ್ ತಗೋಬೋದಿತ್ತು. ರಿಸ್ಕ್ ತಗೊಂಡ್ರಲ್ಲಿ ನಿಮ್ಮ ರೇಷಿಯೋ ಡಿಪೆಂಡ್ ಆಗೋದು ನಿಮ್ಗೆ ಆ ಏನು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿದಾಗ ಎಲಿಮಿನೇಷನ್ ಅಲ್ಲಿ ನೀವು ಎಷ್ಟು 3 ಆಪ್ಷನ್ ಎಲಿಮಿನೇಟ್ ಮಾಡ್ತೀರಿ, 2 ಆಪ್ಷನ್ ಎಲಿಮಿನೇಟ್ ಮಾಡ್ತೀರಿ, ಡಿಪೆಂಡ್ ನೋಡ್ಕೊಂಡು ಇದನ್ನ ರಿಸ್ಕ್ ತಗೋಬೇಕು. ಬಟ್ ಏನು ಈ ಈಸಿ ಮತ್ತೆ ಇತ್ತಲ್ಲ, ಈ ಮಾಡರೇಟ್ ಮತ್ತೆ ಈಸಿ ಇತ್ತಲ್ಲ, ಇದರಲ್ಲಿ ನೀವು ಏನು ಮಾಡೋದು 80 ಕ್ವೆಶ್ಚನ್ಸ್ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದಿತ್ತು. ಅದು ತುಂಬಾ ಸುಲಭನೂ ಇತ್ತು. ಗೊತ್ತಾಗ್ತಿದೆ. ಹಾಗಾಗಿ ಏನು ಸ್ಟ್ರಾಟಜಿ ಮಾಡ್ಕೋಬೇಕು ಈ ಒಂದು ಕ್ವೆಶ್ಚನ್ ಪೇಪರ್ ಮಾಡೋದ್ರಲ್ಲಿ ಸುಮಾರು ಏನು ಗೊತ್ತಾಗುತ್ತೆ ಅಂದ್ರೆ, ಒಂದು ಸ್ಟ್ರಾಟಜಿ ಜಿಯೋಗ್ರಫಿ ಹಿಸ್ಟ್ರಿ ಓದಬೇಕಾದ್ರೆ ಆಲ್ಮೋಸ್ಟ್ 90% ಆಫ್ ದಿ ಕ್ವೆಶ್ಚನ್ಸ್ ಕಮ್ ಫ್ರಮ್ DSRT ಸ್ಟೇಟ್ ಬುಕ್ಸ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಕ್ವಾಲಿಟಿ ಕ್ವೆಶ್ಚನ್ಸ್ NCERT ಮತ್ತೆ DSRT ಇಂದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಫ್ ವರ್ಕ್ ಇಂದ ಬಂದಿದೆ. ಗೊತ್ತಾಗ್ತಿದೆ. ಬಟ್ ಫೋಕಸ್ ಹೆವಿಲಿ ಇನ್ ಕರೆಂಟ್ ಲೀಗಲ್ ಅಮೆಂಡ್ಮೆಂಟ್ಸ್, ಕರೆಂಟ್ ಒಂದು ಟ್ರೆಂಡ್ ಮೇಲೆ, ಕರೆಂಟ್ ಅಫೇರ್ಸ್ ಮೇಲೆ ಲಿಂಕ್ ಮಾಡಿ, ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಟಾಟಿಕ್ ಅಥವಾ ಬೇಸಿಕ್ ಇವೆರಡನ್ನೂ ಲಿಂಕ್ ಮಾಡಿ ಕೇಳಿದ್ರೆ ಅದರಲ್ಲಿ ಕ್ವಾಲಿಟಿನಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಸೈನ್ಸ್ ಕ್ವಶನ್. ಸೈನ್ಸ್ ಎವ್ಲಿ ಫೋಕಸ್ ಆನ್ NCERT DSRT ಕಾನ್ಸೆಪ್ಟ್ ರಿಲೇಟೆಡ್ ಎವ್ರಿಡೇ ಲೈಫ್. ಹೇಳ್ತೀನಿ, ನಿತ್ಯ ಜೀವನದಲ್ಲಿ ನೀವು ಏನೇನು ನೋಡ್ತೀರಾ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ನಾನು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ಗುರುಕುಲ ಅಕಾಡೆಮಿ ಪಾಠ ಮಾಡೋದು, ಸೈನ್ಸ್ ಪಾಠ ಮಾಡೋದು ಹೇಳ್ತಾ ಇರ್ತೀನಿ. ನೀವು ಅರ್ಥ ಮಾಡ್ಕೊಳ್ಳಿ. ಬಟ್ ಹುಡುಗರು ಏನ್ ಮಾಡ್ತಾರೆ, ಬಯಾಟ್ ಮಾಡಕ್ ಹೋಗ್ತಾರೆ, ಮಗಪ್ ಮಾಡಕ್ ಹೋಗ್ತಾರೆ, ಗಟ್ ಮಾಡಕ್ ಹೋಗ್ತಾರೆ. ಅವಾಗ ಏನಾಗುತ್ತೆ, ಸೈನ್ಸ್ ಕ್ವಶನ್ಸ್ ತುಂಬಾ ಕಷ್ಟ ಆಗುತ್ತೆ. ಗೊತ್ತಾಗ್ತಿದೆಯಾ? ಐ ಎಕ್ಸ್ಪ್ಲೇನ್ ಆಲ್ ಕಾನ್ಸೆಪ್ಟ್ಸ್. ನಾನು ಎಲ್ಲಾ ಕ್ವಶನ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ಆಲ್ರೆಡಿ. ಗೊತ್ತಾಗ್ತಿದೆ. ಕರೆಂಟ್ ಅಫೇರ್ಸ್ ಡೈಲಿ ಹ್ಯಾಬಿಟ್, ಪ್ರಜಾವಾಣಿ ಓದಬೇಕು. ಇದನ್ನ ತುಂಬಾ ಜನ ಮಾಡ್ತಾ ಇಲ್ಲ, ಬರೀ ನ್ಯೂಸ್ ಪೇಪರ್ ಕಟಿಂಗ್. ನಾನು ಇದು ತುಂಬಾ ದಿನದಿಂದ ಹೇಳ್ಕೊಂಡು ನ್ಯೂಸ್ ಪೇಪರ್ ಕಟಿಂಗ್ಗೆ ಹೋಗ್ತಾರೆ. ಗೊತ್ತಾಗ್ತಿದೆ. ನ್ಯೂಸ್ ಪೇಪರ್ ಕಟಿಂಗ್ ಓದಕ್ಕೆ ಹೋಗ್ತಾರೆ. ನೋ, ರೀಡ್. ಏನು, ನ್ಯೂಸ್ ಪೇಪರ್ ಡೈಲಿ ಓದಿ. ಗೊತ್ತಾಗ್ತಿದೆಯಾ? ನ್ಯೂಸ್ ಪೇಪರ್ ಹಿಂದೂ ಅಥವಾ ಮತ್ತೆ ಪ್ರಜಾವಾಣಿ ಎರಡು ಓದಬೇಕು. ನನ್ನ ಪ್ರಕಾರ ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯೂಸ್ಗೆ ನಿಮ್ಗೆ ಏನಾಗುತ್ತೆ, ಹಿಂದೂನಲ್ಲಿ ಕವರ್ ಆಗುತ್ತೆ, ಸ್ಟೇಟ್ ನ್ಯೂಸ್ ಪ್ರಜಾವಾಣಿ ಕವರ್ ಆಗುತ್ತೆ. ಎರಡೂ ಓದಿದ್ರೆ ನೀವು ಕಂಪ್ಲೀಟ್ ಆಗುತ್ತೆ. ದಿಸ್ ಇಸ್ ಮೈ ಅನಾಲಿಸಿಸ್. ಈ KA ಕ್ವೆಶ್ಚನ್ ಪೇಪರ್ಸ್ ಯಾವ ರೀತಿ ಇತ್ತು ಅನ್ನೋದಕ್ಕೆ ನಾನು ಒಂದು ಅನಾಲಿಸಿಸ್ ಕೊಟ್ಟಿದ್ದೀನಿ. ಇದು ರೈಟ್ ಆರ್ ರಾಂಗ್ ಗೊತ್ತಿಲ್ಲ, ನೀವು ಡಿಸೈಡ್ ಮಾಡಿ ನಾನು ಹೇಳ್ತಿರೋ ಸರಿನಾ ತಪ್ಪ ಅಂತ. ಬೇಕಾದ್ರೆ ಇಫ್ ಯು ಹ್ಯಾವ್ ಎನಿ ಡೌಟ್ ಕಮ್ ವಿತ್ ಮೀ, ಐ ವಿಲ್ ಡಿಸ್ಕಸ್. ಗೊತ್ತಾಗ್ತಿದೆ, ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ, ವಿತ್ ಪ್ರೂಫ್ ಕೊಡ್ತೀನಿ, ವಿತ್ ಪೇಜ್ ನಂಬರ್ ತೋರಿಸ್ತೀನಿ. ಯಾಕಂದ್ರೆ ಈಗ ಅದನ್ನ ಎಲ್ಲರೂ ಹಾಕೊಂಡು ಕುತ್ಕೊಳಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ? ಹಾಗಾಗಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ರಿಲೇಬಲ್ ರೋಲ್ಸ್ ಅಲ್ಲಿ ನೀವು ಏನ್ ಮಾಡಬೇಕು, ಇದು ಮಾಡಬೇಕು. ಅರ್ಥ ಆಗ್ತಿದೆಯಾ? ಗೊತ್ತಾಯ್ತಾ? ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಕ್ಲಾರಿಟಿ ಸಿಕ್ತು ಅನ್ಕೊಂತೀನಿ. ಈ ವಿಡಿಯೋದಲ್ಲಿ ಒಂದಷ್ಟು ನನ್ನ ಗೊತ್ತಿರೋ ಇನ್ಸೈಟ್ಸ್ ನ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಇದು ಸರಿನಾ ತಪ್ಪು ನೀವು ಕಮೆಂಟ್ ಮಾಡಿ. ಯಾಕೆಂತಂದ್ರೆ ನಾನು ಹೇಳ್ತಿರೋದು ನಿಜನೋ ಸುಳ್ಳು ನೀವೇ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಾನು ವಿತೌಟ್ ಪ್ರೂಫ್ ಅಥವಾ ವಿತೌಟ್ ಏನೋ ಹೇಳ್ತಾ ಇಲ್ಲ. ನೀವು ಹೋಗಿ DSRT NCERT ಪ್ಲಸ್ ಪ್ರಜಾವಾಣಿ ಪೇಪರ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ನಾನು ಹೇಳ್ತಿರೋದು ಎಷ್ಟು ನಿಜ, ಎಷ್ಟು ಸತ್ಯ ಅಂತ, ಸುಳ್ಳು ಅಂತ. ನಾನು ಮೊದಲಿಂದಲೂ ಇದನ್ನೇ ವಾದ ಮಾಡ್ಕೊಂಡು ಬಂದಿರೋದು. ನೀವು ಬೇಕಾದ್ರೆ ಈ ಹೊಸದಾಗಿ ಬರ್ತಿರೋ ಹುಡುಗರಿಗೆ ನಾನು ಹೇಳ್ತಾರೆ ಅರ್ಥ ಆಗ್ತಾ ಇರ್ಬೋದು. ಬಟ್ ಹಳೆ ಸ್ಟೂಡೆಂಟ್ಸ್ ಯಾರಿದ್ದಾರೆ, ಹಳೆ ಹುಡುಗರು ಯಾರಿದ್ದಾರೆ, ಡೆಫಿನೆಟ್ಲಿ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಹಾಗಾಗಿ ಒಳ್ಳೆದಾಗಲಿ. ಕ್ವಶನ್ ಪೇಪರ್ ಆನ್ಸರ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಇಫ್ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಇನ್ನೂ ಇನ್ ಡೆಪ್ತ್ ಪ್ರತಿಯೊಂದು ಕ್ವಶನ್ ಪೇಪರ್ ತಗೊಂಡು ಕ್ವಶನ್ಗಳು ತಗೊಂಡು ಅನಾಲಿಸಿಸ್ ಮಾಡಿ ಸರ್ ಅಂತಂದ್ರೆ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ನೀವು ಅದನ್ನ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಒಳ್ಳೆದಾಗಲಿ. ನೆಕ್ಸ್ಟ್ ಎಕ್ಸಾಮ್ಸ್ ಯಾವ್ದು ಬರುತ್ತೆ ಅದಕ್ಕೆಲ್ಲ ರೆಡಿ ಆಗಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ನೆಕ್ಸ್ಟ್ ಎಕ್ಸಾಮ್ಗೆ ಆದಷ್ಟು ಥ್ಯಾಂಕ್ ಯು ಸೊ ಮಚ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಥ್ಯಾಂಕ್ ಯು.